ನನ್ನ ಹೆಸರು ಜಯ, ನನ್ನ ಅಕ್ಕನ ಹೆಸರು ವಿಜಯ. ನಾವಿಬ್ಬರು ಅವಳಿ ಮಕ್ಕಳು. ಅವಳು ನನಗಿಂತ 2 ನಿಮಿಷ ದೊಡ್ಡವಳು. ನಮ್ಮಿಬ್ಬರ ಸಹೋದರಿಯರ ನಡುವೆ ಅಪಾರ ಪ್ರೀತಿ ಇದೆ. ನಾವಿಬ್ಬರು ನಮ್ಮ ಮದುವೆ ಒಂದೇ ಬಾರಿ ಮತ್ತು ಒಂದೇ ಮನೆಯಲ್ಲಿ ನಡೆಯಬೇಕು ಎಂದುಕೊಂಡಿದ್ದೆವು ಮತ್ತು ಅದೃಷ್ಟವತ್ತ ಹಾಗೇ ನಡೆಯಿತು. ನಾವಿಬ್ಬರು ಒಂದೇ ಕುಟುಂಬದಲ್ಲಿ ಮದುವೆಯಾದೆವು. ರವಿ ನನ್ನ ಗಂಡ ಮತ್ತು ರಾಹುಲ್ ನನ್ನ ಅಕ್ಕನ ವಿಜಯನ ಗಂಡ. ರವಿ ಮತ್ತು ರಾಹುಲ್ ಇಬ್ಬರು ಚಿಕ್ಕಪ್ಪ ಮತ್ತು ದೊಡ್ಡಪ್ಪನ ಮಕ್ಕಳು. ಆದರೆ ಕುಟುಂಬವು ಒಟ್ಟಿಗೆ ಇರುತ್ತದೆ. ನನ್ನ ಅಕ್ಕ ವಿಜಯ ಪಕ್ಕದ ಮನೆಯಲ್ಲಿಯೇ ವಾಸವಾಗಿದ್ದಾರೆ. ಈಗ ನಮ್ಮ ಇಬ್ಬರ ಭೇಟಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ರಾಹುಲ್ ಮತ್ತು ರವಿ ನಮ್ಮ ಗಂಡಂದಿರಿಗೂ ಉತ್ತಮ ಬಾಂಧವ್ಯವಿದೆ. ಮನೆ ಗೋಡೆಗಳು ಮಾತ್ರ ಬೇರೆ ಬೇರೆ ಆಗಿವೆ. ನಾವು 2 ಮನೆಗಳಲ್ಲಿಯೂ ತಿನ್ನುತ್ತೇವೆ ಮತ್ತು ಎಲ್ಲಿ ಬೇಕಾದರೂ ಮಲಗುತ್ತೇವೆ. ಯಾವುದೇ ನಿರ್ಬಂಧಗಳಿಲ್ಲ ಎಂದು ನಾವಿಬ್ಬರು ಸಹೋದರಿಯರಿಗೂ ಇದು ಇಷ್ಟವಾಯಿತು. ಮದುವೆಯ ಜೊತೆಗೆ ನಾವಿಬ್ಬರು ಒಂದೇ ಸಮಯದಲ್ಲಿ ಗರ್ಭಿಣಿಯಾದೆವು. ಆದರೆ ನಿಜ ಹೇಳಬೇಕೆಂದರೆ ನಾವು ಈ ಬಗ್ಗೆ ಯೋಚಿಸಿರಲಿಲ್ಲ. ಇದು ಕೇವಲ ಸಂಭವಿಸಿದೆ. ನಮ್ಮಿಬ್ಬರಿಗೂ ಒಂದೇ ಡೆಲಿವರಿ ಡೇಟ್ ನೀಡಲಾಗಿದೆ. ನನ್ನ ಗಂಡನ ಮನೆಯಲ್ಲಿ ಮತ್ತು ನನ್ನ ತವರು ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿದ್ದರು. ನಾವಿಬ್ಬರು ಅಕ್ಕ ತಂಗಿಯರು ಒಟ್ಟಿಗೆ ನಮ್ಮ ತಾಯಿಯ ಮನೆಗೆ ಹೋದೆವು. ಮತ್ತು ಇನ್ನೊಂದು ಕಾಕತಾಳೀಯವೇನೆಂದರೆ ನಾವು ಹೆರಿಗೆಗಾಗಿ ಒಟ್ಟಿಗೆ ಆಸ್ಪತ್ರೆಗೆ ಹೋದೆವು. ನನ್ನ ಹೆರಿಗೆಯಲ್ಲಿ ಕೆಲವು ಸಮಸ್ಯೆಯಿಂದಾಗಿ ಆಪರೇಷನ್ ಅನಿವಾರ್ಯವಾಯಿತು. ನಾನು ಸ್ವಲ್ಪ ಸಮಯ ಪ್ರಜ್ಞೆಯಲ್ಲಿದ್ದೆ, ಆದರೆ ನಂತರ ಏನಾಯಿತು ನನಗೆ ನೆನಪಿಲ್ಲ. ನಾನು ಕಣ್ಣು ತೆರೆದಾಗ ನನಗೆ ಗಂಡು ಮಗುವಿದೆ ಎಂದು ತಿಳಿಯಿತು. ಆಗ ನಾನು ವಿಜಯ ಬಗ್ಗೆ ಕೇಳಿದೆ. ಆಗ ಆಕೆಗೆ ಹೆಣ್ಣು ಮಗು ಇರುವುದು ಬೆಳಕಿಗೆ ಬಂದಿದೆ. 2 ಮಕ್ಕಳು ಹುಟ್ಟಿದ ಸಮಯವು ಒಂದೇ ಆಗಿತ್ತು. ನಾವಿಬ್ಬರು ಅಕ್ಕ ತಂಗಿಯರು ತುಂಬ ಸಂತೋಷದಿಂದ ಇದ್ದೆವು. ಸ್ವಲ್ಪ ಸಮಯದ ನಂತರ ನಮ್ಮ ಅತ್ತೆಯ ಮನೆಗೆ ಮರಳಿದೆವು. ಈಗ ನಾವು ತಾಯಿಯಾಗಿದ್ದೇವೆ. ನಾವು ಹೆಚ್ಚಾಗಿ ನಮ್ಮ ಮಕ್ಕಳನ್ನು ಪರಸ್ಪರ ನೋಡಿಕೊಂಡಿದ್ದೇವೆ. ಮಕ್ಕಳು ಬೇಗನೆ ಬೆಳೆಯುತ್ತಾರೆ. ಚಿಕ್ಕ ಮಕ್ಕಳು ಯಾರ ಥರ ಕಾಣಿಸುತ್ತಾರೆ ಎಂಬುದು ಮೊದಲು ಸ್ಪಷ್ಟವಾಗುವುದಿಲ್ಲ. ಸ್ವಲ್ಪ ಬೆಳೆದ ನಂತರವೇ ಗೊತ್ತಾಗುತ್ತದೆ. ಆದರೆ ನನ್ನ ಮಗ ಬೆಳೆಯುತ್ತಿರುವಾಗ ಅವನು ನನ್ನಂತೆ ಅಥವಾ ಅವನ ತಂದೆ ರವಿಯಂತೆ ಇರಲಿಲ್ಲ. ನಿಜ ಹೇಳಬೇಕೆಂದರೆ ಅವನು ನನ್ನ ಅಕ್ಕನ ಗಂಡ ರಾಹುಲ್ನಂತೆ ಕಾಣತೊಡಗಿದ. ಮೊದಮೊದಲು ನಾನೊಬ್ಬಳೇ ಅಂದುಕೊಂಡಿದ್ದೆ. ಆದರೆ ಹೊರಗಿನವರು ಹೇಳತೊಡಗಿದರು. ಅವರು ನನ್ನೊಂದಿಗೆ ಹೋಗಿದ್ದರೆ ಅವರು ಭೇಟಿಯಾದವರಿಗೆಲ್ಲರೂ ಇದು ರಾಹುಲ್ನ ಮಗ ಎಂದು ಕೇಳುತ್ತಿದ್ದರು. ಆಗ ನಾನು ನಿರಾಕರಿಸುತ್ತಿದ್ದೆ. ಅದು ನನ್ನದು ಮತ್ತು ರವಿಯವರ ಮಗ. ವಿಜಯ ಅಕ್ಕನ ಮಗಳು ವಿಜಯ ಅವರಂತೆಯೇ ಕಾಣುತ್ತಿದ್ದಳು. ಆದರೆ ನನ್ನ ಮಗು ನನ್ನ ಅಕ್ಕನ ಗಂಡನಂತೆ ಕಾಣಲು ಪ್ರಾರಂಭಿಸಿದ್ದು ಏಕೆ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ಒಮ್ಮೆ ನನ್ನ ಗಂಡನೊಂದಿಗೆ ತಮಾಷೆ ಮಾಡಿದೆ. ಇದು ರಾಹುಲ್ನಂತೆ ಕಾಣತೊಡಗಿದೆ. ಅವನು ಕೋಪಗೊಂಡು, ನಿನಗೆ ಹುಚ್ಚು, ಹಾಗೆಲ್ಲ ಹೇಳಬೇಡ. ನನ್ನ ಯಾವುದೋ ತಮಾಷೆಗೆ ಅವನು ಇಷ್ಟೊಂದು ಕೋಪಗೊಳ್ಳುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಈ ರೀತಿಯಾಗಿರುವುದು ಇದೇ ಮೊದಲ ಸರಿ. ಈಗ ನನಗೆ ಏನಾಗುತ್ತಿದೆ ಎಂಬ ಹಲವು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡತೊಡಗಿದವು. ನಾನು ನನ್ನ ಅಕ್ಕನಿಗೆ ಮತ್ತು ಮನೆಯಲ್ಲಿ ಯಾರಿಗೂ ಸಹ ಏನನ್ನೂ ಹೇಳಲಿಲ್ಲ. ಆದರೆ ಎಲ್ಲರೂ ನೋಡಬಹುದಲ್ಲವೇ? ಆದರೆ ಯಾರೂ ಕೂಡ ಈ ಬಗ್ಗೆ ಮಾತನಾಡಲಿಲ್ಲ. ಇನ್ನು ಕೆಲವು ತಿಂಗಳುಗಳು ಹೀಗೆ ಕಳೆದರೂ ನನ್ನ ಮನಸ್ಸಿನಲ್ಲಿ ಇದೆಲ್ಲ ನಡೆಯುತ್ತಲೇ ಇತ್ತು. ಆಮೇಲೆ ಅಕ್ಕನ ಜೊತೆ ಮಾತಾಡಬೇಕಾ ಅಂತ ಅಂದುಕೊಂಡೆ. ನೇರವಾಗಿ ಕೇಳಲಿಲ್ಲ, ಏಕೆಂದರೆ ಬಹುಶಃ ಅವರು ಅದನ್ನು ತಪ್ಪು ರೀತಿಯಲ್ಲಿ ತೆಗೆದುಕೊಂಡರೆ ಮತ್ತು ನನ್ನಿಂದಾಗಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ನನಗೆ ಇಷ್ಟವಿರಲಿಲ್ಲ. ಕ್ರಮೇಣ ನಾನು ತಮಾಷೆ ಮಾಡುತ್ತಾ ನನ್ನ ಮಗ ಅವರ ದೊಡ್ಡಪ್ಪನಂತೆ ಕಾಣಲು ಪ್ರಾರಂಭಿಸಿದ್ದಾನೆ ಎಂದೆ. ಆಗ ನಮ್ಮ ಅಕ್ಕ, ನಾವು ಎಷ್ಟೇ ಆಗಲಿ ಒಂದೇ ಕುಟುಂಬದವರಲ್ಲವೇ ಎನ್ನುತ್ತಾ ಅವಳು ಸ್ವಲ್ಪ ಮುಗುಳ್ನಕ್ಕಳು. ಚಿಕ್ಕಂದಿನಿಂದಲೂ ನನಗೆ ಗೊತ್ತು, ಇದು ಏನನ್ನೋ ಮರೆಮಾಚುವ ಮುಗುಳ್ನಗೆ. ಅವಳಿಗೆ ಯಾಕೆ ಅಂತ ಈಗಲೇ ಅರ್ಥವಾಯಿತು. ಅವಳು ಬೇಗನೆ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಹೊರಟು ಹೋದಳು. ಈ ಮನೆಯಲ್ಲಿ ನನ್ನಿಂದ ಮರೆಯಾಗುತ್ತಿರುವ ಯಾವುದೋ ವಿಷಯವಿದೆ. ಈಗ ನಾನು ಎಲ್ಲವನ್ನು ಅನುಮಾನಿಸಲು ಪ್ರಾರಂಭಿಸಿದೆ. ಗಂಡನ ಮೇಲೆ, ಅಕ್ಕನ ಮೇಲೆ, ಅಕ್ಕನ ಪತಿ ರಾಹುಲ್ ಮೇಲೆ, ಎಲ್ಲರ ಮೇಲೆ ನನಗೆ ಡೌಟು ಬರುತ್ತಿತ್ತು. ಯಾವುದೋ ನೆಪ ಹೇಳಿಕೊಂಡು ಯಾರಿಗೂ ಹೇಳದೆ ತಂದೆ ತಾಯಿಯ ಮನೆಗೆ ಹೋದೆ. ವಿಜಯಗೂ ಹೇಳಲಿಲ್ಲ. ನನ್ನ ಅಮ್ಮನಿಗೆ ಹೋಗಿ ಹೇಳಿದೆ. ನನಗೆ ಏನಾಗುತ್ತಿದೆಯೋ ಗೊತ್ತಿಲ್ಲ, ಹುಚ್ಚು ಹಿಡಿದಂತೆ ಆಗಿದೆ. ಏನಾದರೂ ತಪ್ಪು ಯೋಚನೆ ಮಾಡ್ತಾ ಇದ್ದೀನಿ ಅಂದೆ. ನಾನು ಕೆಲವು ದಿನ ಇಲ್ಲೇ ಇರುತ್ತೇನೆ, ಬಹುಶಃ ಮನಸ್ಸು ಶಾಂತವಾಗಬಹುದು. ನಾನು ಅಲ್ಲಿ ಕೆಲವು ದಿನ ಉಳಿಯಲು ಬಯಸಿದ್ದೆ. ಆದರೆ ಕೇವಲ 2 ದಿನಗಳಲ್ಲಿ ಉತ್ತರದೊಂದಿಗೆ ಹಿಂತಿರುಗಿದೆ.
ಈ ಸಮಯದಲ್ಲಿಯೂ ನನ್ನ ತಾಯಿಗೆ ನನ್ನ ಸಹೋದರಿಯಿಂದ ಕರೆಗಳು ಬರುತ್ತಿದ್ದವು. ಬಹುಶಃ ಅವಳು ಜಯಾಗೆ ಏನನ್ನೂ ಹೇಳಬೇಡ ಎಂದು ಹೇಳುತ್ತಿದ್ದಳು. ಆದರೆ ನನ್ನ ತಾಯಿ ನನಗೆ ಹೇಳಿದರು, ಬಹುಶಃ ಈಗ ನೀನು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಸಮಯ ಬಂದಿದೆ. ಇನ್ನು ನಿನ್ನಿಂದ ಇದನ್ನು ಮುಚ್ಚಿಟ್ಟರೆ ನೀನು ತಪ್ಪು ಮಾತುಗಳನ್ನು ಯೋಚಿಸಲು ಪ್ರಾರಂಭಿಸುತ್ತೀಯ ಎಂದು ಅವರು ಎಲ್ಲವನ್ನೂ ಹೇಳಿದರು. ನಾನು ನನ್ನ ಅತ್ತೆಯ ಮನೆಗೆ ಹೋದೆ. ನನ್ನ ಪತಿ ಹೋದ ತಕ್ಷಣ ಇದೇನು ಯಾರಿಗೂ ಹೇಳದೆ ಕೇಳದೆ ಹೀಗೆ ತಿಳಿಸದೆ ಹೋಗುವುದು ಎಂದು ಕೇಳಿದರು. ನಾನು ಏನನ್ನು ಉತ್ತರಿಸದೆ ನಡೀರಿ ಹೊರಗಡೆ ಎಂದು ನಾನು ಅವರನ್ನು ನನ್ನ ಅಕ್ಕ ವಿಜಯನ ಸ್ಥಳಕ್ಕೆ ಕರೆದುಕೊಂಡು ಹೋದೆ. ಅವಳ ಪತಿ ರಾಹುಲ್ ಕೂಡ ಅಲ್ಲೇ ಇದ್ದರು. ನನ್ನನ್ನು ಮತ್ತು ರವಿಯನ್ನು ನೋಡಿ ಅವರಿಬ್ಬರೂ ಸ್ವಲ್ಪ ಆಶ್ಚರ್ಯವಾಯಿತು. ವಿಜಯ, ಬಾ ಜಯ, ಅಮ್ಮನ ಕಡೆಯಿಂದ ಏನು ತಂದಿದ್ದೀಯಾ, ನನಗೆ ಹೇಳದೆ ಹೋಗಿದ್ದೆ ಎಂದಳು. ನಾನು ಅವಳಿಗೆ ಕೇಳಿದೆ, ನೀನು ಅವಳಿ ಮಕ್ಕಳೊಂದಿಗೆ ಗರ್ಭಿಣಿಯಾಗಿದ್ದಿ ಎಂಬ ವಿಷಯ ನನ್ನಿಂದ ಏಕೆ ಮುಚ್ಚಿಟ್ಟಿದ್ದೆ? ಇದನ್ನು ಕೇಳಿದ ತಕ್ಷಣ ಅವಳು ನನ್ನತ್ತ ನೋಡತೊಡಗಿದಳು. ನಾನು ಹೋಗಿ ಅವಳನ್ನು ತಬ್ಬಿಕೊಂಡೆ. ನನ್ನ ಮಡಿಲಲ್ಲಿ ತನ್ನ ಒಂದು ಮಗುವನ್ನು ಕೊಟ್ಟ ನನ್ನ ಅಕ್ಕ. ಅವಳು ಹೇಳಿದಳು, ನಾನು ಎಲ್ಲರನ್ನೂ ಈ ವಿಷಯ ಮುಚ್ಚಿಡಲು ಹೇಳಿದ್ದೆ, ಏಕೆಂದರೆ ನಾನು ನಿನಗೆ ಆಸ್ಪತ್ರೆಯಲ್ಲಿ ಸರ್ಪ್ರೈಸ್ ಕೊಡಬೇಕೆಂದು ಬಯಸಿದ್ದೆ. ಆದರೆ ನಿನ್ನ ಹೆರಿಗೆಯ ಸಂದರ್ಭದಲ್ಲಿ ಕೆಲವು ತೊಡಕುಗಳಿಂದಾಗಿ ನಿನ್ನ ಮಗುವನ್ನು ಉಳಿಸಲಾಗಲಿಲ್ಲ ಮತ್ತು ನನ್ನ ತಂಗಿ ಕಣ್ಣು ತೆರೆದ ತಕ್ಷಣ ಈ ಕೆಟ್ಟ ವಿಷಯ ಕೇಳುವುದು ನನಗೆ ಇಷ್ಟವಿರಲಿಲ್ಲ. ಆದ್ದರಿಂದ ನನ್ನ ಹೆತ್ತಿದ ಗಂಡು ಮಗುವನ್ನು ನಿನ್ನ ಮಡಿಲಲ್ಲಿ ಹಾಕಿದೆ ಮತ್ತು ಹೇಗಾದರೂ ಈ ಮಗು ನನ್ನೊಂದಿಗೆ ಅಥವಾ ನಿಮ್ಮೊಂದಿಗೆ ಯಾರ ಜೊತೆಯಲ್ಲಿ ಇದ್ದರೂ ಏನೂ ವ್ಯತ್ಯಾಸವನ್ನು ಮಾಡುತ್ತದೆ. ನಾನು ನನ್ನ ಅಕ್ಕನನ್ನು ಅಪ್ಪಿಕೊಂಡು ತುಂಬ ಅಳುತ್ತಿದ್ದೆ. ನಾನು ಅವಳ ಸ್ಥಾನದಲ್ಲಿದ್ದರೆ ನಾನು ಬಹುಶಃ ಹೀಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳ ಹೃದಯವು ತುಂಬ ದೊಡ್ಡದಾಗಿದೆ ಮತ್ತು ಅವಳ ಪತಿ ರಾಹುಲ್ ಕೂಡ ನನ್ನ ಪತಿಯು ನನ್ನನ್ನು ಸಂತೋಷದಿಂದ ನೋಡಬೇಕೆಂದು ಬಯಸಿದನು. ಆದ್ದರಿಂದ ಅವನೂ ಸಹ ಮೌನವಾಗಿದ್ದನು. ಅಂತಹ ಕುಟುಂಬ ಮತ್ತು ಸಹೋದರಿ ನಿಮಗೆ ಸಿಕ್ಕಿದ್ದರೆ ಜೀವನದಲ್ಲಿ ಇನ್ನೇನು ಬೇಕು? ಅವಳು ಮಾಡಿದ ಉಪಕಾರವನ್ನು ನನ್ನೊಂದಿಗೆ ಇಟ್ಟುಕೊಂಡು ಅವಳಿಗೆ ಜೀವನ ಪರ್ಯಂತ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ ನೀಡಲು ಪ್ರಯತ್ನಿಸುತ್ತೇನೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.